ಇವತ್ತು ನಾವೆಲ್ಲ ಕಾಂಗ್ರೆಸ್ಸಿಗರು ಅಂತ ಏನು ನಮಗೆ ಒಂದು ಬಿರುದಿದೆ, ಈ ಇತಿಹಾಸ ಬೇರೆ ಪಾರ್ಟಿಯವ್ರಿಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಬಿಜೆಪಿಯವರು ಏನ್ ಇತಿಹಾಸ ಹೇಳ್ತಾರೆ, ನಾವು ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ಉದ್ಭವ ಆದಂತ ಒಂದು ಪಕ್ಷ, ಈ ದೇಶದ ಇತಿಹಾಸಕ್ಕೆ ನಮ್ಮ ಪಕ್ಷದ ಕೊಡುಗೆ, ಈ ದೇಶವನ್ನ ಒಗ್ಗಟ್ಟಾಗಿಟ್ಟು ಇಡೀ ಭಾರತದಲ್ಲಿ ವಿಭಿನ್ನವಾದಂತ ಭಾಷೆ, ವಿಭಿನ್ನವಾದಂತ ಸಂಸ್ಕೃತಿ ಇದ್ರೂ ಕೂಡ ಒಂದಾಗಿ ಭಾರತವನ್ನ ಈ ತ್ರಿವರ್ಣ ಧ್ವಜದ ಕೆಳಗಡೆ ಇಟ್ಟು ನಾವು ರಕ್ಷಣೆ ಮಾಡಿ ಭಾರತಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟು ವಿಶೇಷವಾದಂತ ಒಂದು ಸಂಸ್ಕೃತಿಯನ್ನು ಕೂಡ ಕಾಪಾಡಿಕೊಂಡು ಬಂದಂತಹ ಒಂದು ಪವಿತ್ರವಾದಂತಹ ದೇಶ ಅನ್ನೋದನ್ನ ಇಡೀ ಪ್ರಪಂಚ ಎಲ್ಲ ಒಪ್ಕೊಂಡಿದೆ. ಅದಕ್ಕೆ ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರೋದು, ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸನೇ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಯಾವಾಗೆಲ್ಲ ಅಧಿಕಾರಕ್ಕೆ ಬಂದಿದೆ ಎಲ್ಲ ವರ್ಗದ ಜನರ ಬಗ್ಗೆ ಚಿಂತನೆಯನ್ನು ಮಾಡ್ತಾರೆ. ಕಾರ್ಮಿಕರು ಇರ್ಬೋದು, ರೈತರಿರ್ಬೋದು, ವರ್ತಕರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರ ಬಗ್ಗೆ ಕೂಡ ಕಾರ್ಯಕ್ರಮಗಳನ್ನ ಯಾವ್ದಾದ್ರು ಒಂದು ಪಕ್ಷ ಚಿಂತನೆ ಮಾಡಿದೆ, ಕೊಟ್ಟಿದೆ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತ ಹೇಳಲಿಕ್ಕೆ ನಿಮ್ಗೆ ನಮ್ಮೆಲ್ಲರೂ ಕೂಡ ಸಂತೋಷ ಆಗ್ತದೆ.